ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಶರತ್, ಮೀಟಿಂಗ್ಗೆಲ್ಲ ರೆಡಿನಾ? ಮಾಯಾ, ಅದನ್ನ ಮುಟ್ಬೇಡ. ಶರತ್ ಅಲ್ಲ, ಶರತ್ ವಸ್ತುಗಳನ್ನ ಮುಟ್ಟಿದ್ರು ನನಗ್ ತುಂಬಾ ಕೋಪ ಬರುತ್ತೆ. ನಾನಿಲ್ಲಿ ಸಿಕ್ಕಾಕೊಂಡಿರೋದು ಯಾರಿಗೂ ಗೊತ್ತಿಲ್ಲ. ಶರತ್ ಮತ್ತೆ ಹಿತನ್ ಲೈಫಿಂದ ಈ ಮಾಯನ ದೂರ ಮಾಡದೇ ಇದ್ರೆ ನನ್ನ ಆತ್ಮಕ್ಕೆ ಯಾವತ್ತೂ ಶಾಂತಿ ಸಿಗಲ್ಲ. ಇವಳನ್ನ ಎಲ್ರ ಲೈಫಿಂದ ದೂರ ಮಾಡದೇ ಇದ್ರೆ ನನ್ನ ಆತ್ಮಕ್ಕೆ ಮುಕ್ತಿ ಸಿಕ್ತೆ ನಾನು ಅಂತರಾತ್ಮ ಹಾಗೆ ಉಳ್ಕೊಂಡ್ಬಿಡ್ತೀನಿ. ಗುಡ್ ಮಾರ್ನಿಂಗ್ ಶರತ್. ಗುಡ್ ಮಾರ್ನಿಂಗ್ ಮಾಯಾ. ಏನೂ ಇಲ್ಲ, ಇವತ್ತೊಂದು ಇಂಪಾರ್ಟೆಂಟ್ ಮೀಟಿಂಗ್ ಇದೆಯಲ್ಲ, ಅದಕ್ಕೆ ಎಲ್ಲ ರೆಡಿನಾ ಅಂತ ಚೆಕ್ ಮಾಡ್ಕೊಂಡು ಹೋಗೋಣ ಅಂತ ಬಂದೆ. ಥ್ಯಾಂಕ್ ಗಾಡ್. ಅಣ್ಣ, ನೀನಿನ್ನೂ ಇಲ್ಲೇ ಇದೆಯಾ? ಯಾಕೆ ಶಾನ್ವಿ ಹೀಗೆ ಓಡ್ಕೊಂಡ್ಬರ್ತಾ ಇದೆಯಾ? ಏನಾಯ್ತು? ಅಣ್ಣ, ನೀನ್ ಇವತ್ತು ಎಲ್ಲೂ ಹೋಗೋಗಿಲ್ಲ. ಬಟ್ ಶಾನ್ವಿ, ಇವತ್ತು ತುಂಬಾ ಇಂಪಾರ್ಟೆಂಟ್ ಮೀಟಿಂಗ್ ಇದೆ, ಅಟೆಂಡ್ ಮಾಡಲೇಬೇಕು. ಅಣ್ಣ, ಇವತ್ತು ಇದಾದು ಎಷ್ಟೇ, ನೀನ್ ಅವಳ ಜೊತೆ ಇರಲ್ವಾ? ಎಷ್ಟೇನಾ? ಎಷ್ಟೇ ಮಾಡಿ ಎಷ್ಟೊಂದು ದಿನ ಆಗೋಯ್ತಲ್ವಾ? ಬಟ್ ಶಾನ್ವಿ, ನಾನು ಜಾಯಿನ್ ಆಗೋದು ಹಿತಾಗೆ ಇಷ್ಟ ಆಗುತ್ತೋ ಇಲ್ವೋ? ಯು ಡೋಂಟ್ ವರಿ ಅಣ್ಣ, ಇದನ್ನೆಲ್ಲ ನೋಡ್ಕೊಳಕ್ಕೆ ದುರ್ಗಾ ಇದ್ದಾಳೆ. ನಿನಗೆ ಜಾಯ್ನ್ ಆಗಕ್ಕೆ ಇಷ್ಟ ಇದೆಯಲ್ವಾ ಹೇಳು. ಕಮಾನ್ ಶಾನ್ವಿ, ಏನು ಹಿಂಗೆ ಕೇಳ್ತಾ ಇದೆಯಾ? ಖಂಡಿತ ಇಷ್ಟ ಇದೆ. ಇಂಥ ಚಾನ್ಸ್ನ ಯಾರು ಮಿಸ್ ಮಾಡ್ಕೋತಾರೆ ಹೇಳು? ಬಟ್ ಶರತ್, ಮೀಟಿಂಗ್ ತುಂಬಾ ಇಂಪಾರ್ಟೆಂಟ್ ಇದೆಯಲ್ವಾ? ಸಾರಿ ಮಾಯಾ, ಹಿತ ಮುಂದೆ ನನಗೆ ಯಾವ ಮೀಟಿಂಗು ಇಂಪಾರ್ಟೆಂಟ್ ಅಲ್ಲ. ಕರೆಕ್ಟ್ ಅಲ್ವಾ? ನಡಿ. ಏಯ್ ಶಾನ್ವಿ, ಹಿತ ನನ್ನ ಆಕ್ಸೆಪ್ಟ್ ಮಾಡ್ಕೊಳ್ತಾಳ? ಐ ಯು ಶೋರ್? ಅಣ್ಣ, ನೀನ್ ಬಾ, ದುರ್ಗಾ ಇದ್ದಾಳೆ ಅಲ್ವಾ, ಅವಳು ನೋಡ್ಕೊಂತಾಳೆ. ಸೊ ಗೈಸ್, ನಾನು ಕೂಡ ನಿಮ್ಮನ್ನ ಜಾಯಿನ್ ಆಗ್ತೀನಿ. ಬಟ್ ಮಾಯಾ, ಇಂಪಾರ್ಟೆಂಟ್ ಮೀಟಿಂಗ್ ಇದೆ ಅಂತ ಹೇಳಿದ್ರಲ್ಲ, ಅಣ್ಣ ಹೆಂಗೂ ಹೋಗಕ್ಕಾಗಲ್ಲ, ನೀವ್ ಯಾಕೆ ಅಟೆಂಡ್ ಮಾಡಬಾರ್ದು? ಶಾನ್ವಿ, ಮೀಟಿಂಗ್ನ ರೀಶೆಡ್ಯೂಲ್ ಮಾಡಿದ್ರೆ ಆಯ್ತು ಬಿಡು. ಬಿಕಾಸ್ ಹಿತಾ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ನನಗೆ ತುಂಬಾ ಇಂಪಾರ್ಟೆಂಟ್. ಆ್ಯಂಡ್ ಇನ್ನೊಂದು ಸ್ವಲ್ಪ ದಿನದಲ್ಲೇ ನಾನು ಅವಳಿಗೆ ಅಮ್ಮನೂ ಆಗ್ತೀನಿ. ಸೊ ಅವಳ ಜೊತೆ ಅಡ್ಜಸ್ಟ್ ಆಗೋದು ನನಗೆ ಫಸ್ಟ್ ಪ್ರಯಾರಿಟಿ. ಸೊ ನಾನು ಕೂಡ ಜಾಯಿನ್ ಆಗ್ತೀನಿ ಶರತ್, ಓಕೆ ಅಲ್ವಾ? ಓಕೆ ಮಾಯಾ. ಪುಟ್ ಮೇಡಮ್, ನಾವಿಬ್ರೇ ಅಂದ್ರೆ ಅಷ್ಟು ಮಜಾ ಬರಲ್ಲ, ತುಂಬಾ ಜನ ಇದ್ರೆ ಚೆನ್ನಾಗಿರುತ್ತೆ. ನಿಮ್ಮ ಅಪ್ಪನೂ ಕರ್ಕೊಂಡು ಹೋಗಣ್ವಾ? ಹೌದು ಪುಟ್ ಮೇಡಮ್, ಬಾಸ್ ಬರ್ಲಿಲ್ಲ ಅಂದ್ರೆ ನಮ್ಮನ್ನೆಲ್ಲ ಕರ್ಕೊಂಡು ಸುತ್ತಾಡ್ಸೋದು ಯಾರು? ಅವ್ರು ಬಂದ್ರೆ ನಾವೆಲ್ಲಿಗೆ ಹೇಳ್ತೀವೋ ಅಲ್ಲಿ ಕರ್ಕೊಂಡು ಹೋಗ್ತಾರೆ. ಹ್ಞೂ ಪುಟ್ ಮೇಡಮ್, ನಿಮ್ಮಪ್ಪ ಬಂದ್ರೆ ನಿನ್ಗೆ ಇಷ್ಟ ಆಗಿದ್ದ ಜಾಗಕ್ಕೆಲ್ಲ ಹೋಗ್ಬೋದು ನೀನು. ನನ್ಗೇನ್ ಅನ್ಸುತ್ತೆ ಗೊತ್ತಾ, ನಮ್ ಬಾಸ್ ಇವತ್ತು ಒಂದಿನ ಅಸಿಸ್ಟೆಂಟ್ ಆಗಿರ್ಲಿ, ಅಸಿಸ್ಟೆಂಟ್ ಎಷ್ಟು ಕಷ್ಟ ಪಡ್ತಾರೆ ಅಂತ ಆಗ ಗೊತ್ತಾಗುತ್ತೆ. ನಾನಂತೂ ಎಕ್ಸಾಸ್ಟ್ ಆಗ್ಬಿಡ್ತಿದ್ದೆ. ಇವತ್ತು ಬಾಸ್ಗೂ ಗೊತ್ತಾಗ್ಲಿ ಆ ಕಷ್ಟ ಏನು ಅಂತ. ಕರೆಕ್ಟ್ ಆಗಿ ಹೇಳ್ದೆ ಮಣಿ. ಬಾಸ್ ಯಾವಾಗ್ಲೂ ಬಾಸ್ ಆಗಿದ್ರೇನೆ ಸಾಲದು, ಅವಾಗವಾಗ ಈ ಅಸಿಸ್ಟೆಂಟು ಆಗ್ಬೇಕು. 4 ಅಕ್ಷರ ಇಂಗ್ಲಿಷು ಬರಲ್ಲ. ಅದ್ ಹೇಗ್ ಬೆಂಗಳೂರಲ್ಲಿ ಬದುಕ್ತಿಯೋ, ನೀನ್ ನೆನ್ಸ್ಕೊಂಡ್ರೆ ಟೆನ್ಷನ್ ಆಗುತ್ತೆ ದುರ್ಗಾ. ಮಣಿ, ಸ್ವಲ್ಪ ಬಾಯಿ ಮುಚ್ಕೊಂಡಿರ್ತೀಯಾ? ಪುಟ್ ಮೇಡಮ್, ನಾನು ಹೊಸದಾಗಿ ಬೆಂಗಳೂರಿಗೆ ಬಂದಿದ್ದೀನಲ್ಲ, ನನ್ಗಷ್ಟು ಇಲ್ಲೆಲ್ಲ ಗೊತ್ತಾಗಲ್ಲ. ಇವಾಗ ನೀನ್ ಎಲ್ಲಾದ್ರೂ ಹೋಗ್ಬೇಕು ಅಂತ್ಯಾ, ಕರ್ಕೊಂಡು ಹೋಗಕ್ ನನಗೆ ಗೊತ್ತಾಗ್ಬೇಕಲ್ವಾ? ಇವಾಗ ನಿಂಗೇನಾದ್ರೂ ಬೇಕು, ಅವಾಗ ನಂಗೆ ತಗೋಬರಕ್ಕೆ ಗೊತ್ತಾಗ್ಬೇಕಲ್ವಾ? ಅದಕ್ಕೆ
ನಿಮ್ಮ ಅಪ್ಪನ ನಮ್ಮ ಜೊತೆ ಕರ್ಕೊಂಡೋಗಣ್ವಾ? ಸೊ ಗೈಸ್, ನಿಮ್ ಜೊತೆ ಎಂಜಾಯ್ ಮಾಡೋದಕ್ಕೆ ನಾನು ಬರ್ತಾ ಇದ್ದೀನಿ. ಹಾಂ, ಹೇಳಿ ಜ್ಯೋತಿಷಿಗಳೇ, ಏನಾದರೂ ಗಂಭೀರವಾದ ವಿಷಯ ಆಯ್ತಾ? ಹೌದು ರಾಯರೇ, ಶರತ್ ಮಾಯಾ ಮದುವೆ ಬಗ್ಗೆ ಈ ನಿರ್ಧಾರ ಒಂದು ಕೊನೆಯೇನ? ಅದು ಈಗ ಹೇಳ್ತೀನಿ ಅಂತ ತಪ್ಪು ತಿಳ್ಕೊಬೇಡಿ. ಈಗಾಗಲೇ ಈ ವಿಷಯದ ಬಗ್ಗೆ ನಿಮಗೆ ಹೇಳಿದ್ದೆ. ಹೇಗೆ ನೋಡಿದ್ರೂ ಅವರಿಬ್ಬರ ಜಾತಕ ಸ್ವಲ್ಪನೂ ಹೊಂದಾಣಿಕೆ ಆಗಲ್ಲ ಅಂತ. ಆದರೂ ಮದುವೆನ ಮಾಡಲೇಬೇಕು ಅಂದ್ಕೊಂಡಿದ್ದೀರಾ? ಹೌದು ಜ್ಯೋತಿಷಿಗಳೇ, ಈ ಮದುವೆ ಖಂಡಿತವಾಗ್ಲೂ ನಡೀಲೇಬೇಕು. ಅಲ್ಲ ಮಾಳವಿಕ, ಇಷ್ಟ ಆತುರವಾಗಿ ನಿರ್ಧಾರ ತಗೊಳ್ಳೋ ಅಗತ್ಯ ಆದರೂ ಏನಿದೆ? ಮದುವೆ ಅನ್ನೋದು ಸಣ್ಣ ವಿಷಯ ಅಲ್ಲ. ಇನ್ನೂ ಸ್ವಲ್ಪ ಟೈಮ್ ತಗೊಂಡು ಯೋಚನೆ ಮಾಡೋಣ. ಮದುವೆ ಚಿಕ್ಕ ವಿಷಯ ಅಲ್ಲ ಅಂತ ಗೊತ್ತಿರೋದಕ್ಕೆ ಆದಷ್ಟು ಬೇಗ ಈ ಮದುವೆ ಮಾಡೋಣ ಅಂತ ಹೇಳ್ತಾ ಇರೋದು. ನೋಡಿ, ಅವರಿಬ್ರು ಜಾತಕ ಹೊಂದಾಣಿಕೆ ಆಗ್ಲಿಲ್ಲ ಅನ್ನೋದನ್ನೇ ಮನ್ಸಿಗೆ ಹಚ್ಕೊಂಡು ಕೊರಗಬೇಡಿ ಪ್ಲೀಸ್. ಜಾತಕ ಮುಖ್ಯ ನಿಜ, ಆದರೆ ಮದುವೆಗೆ ಅದೊಂದೇ ಮುಖ್ಯ ಅಲ್ಲ ಅಲ್ವಾ? ನಿನಗೆ ಯಾಕೆ ನನ್ನ ಆತಂಕ ಅರ್ಥ ಆಗ್ತಿಲ್ಲ? ಇದನ್ನೇ ನಾನು ನಿಮ್ಮನ್ನು ಕೇಳ್ಬೋದಲ್ವಾ? ನಿಮ್ಗೆ ಯಾಕೆ ನನ್ನ ಆತಂಕ ಅರ್ಥ ಆಗ್ತಿಲ್ಲ ಅಂತ? ನಮ್ಮ ಶರತ್ಗೆ ಒಳ್ಳೇದಾಗ್ಲಿ ಅಂತಾನೆ ನಾನು ಇಷ್ಟೆಲ್ಲ ಮಾಡ್ತಾ ಇರೋದು. ಶರತ್ತು ಶಾನ್ವಿಗೆ ನಾನು ಜನ್ಮ ಕೊಡದೇ ಇರ್ಬೋದು, ಆದ್ರೆ ಯಾವತ್ತಿದ್ರು ಅವರು ನನ್ನ ಮಕ್ಕಳೇ. ನಾನು ಅವ್ರಿಗೆ ಮಲ್ತಾಯಿ ಅನ್ನೋ ಭಾವನೆ ಬರಬಾರ್ದು, ಹೆತ್ತ ತಾಯಿ ಪ್ರೀತಿ ಸಿಗ್ಲಿಲ್ವಲ್ಲ ಅನ್ನೋ ಕೊರಗಿರಬಾರ್ದು ಅಂತಾನೆ ನನ್ನ ಸ್ವಂತ ಮಕ್ಕಳು ಮಾಡ್ಕೊಳ್ಳೋದ್ರ ಬಗ್ಗೆ ನಾನು ಒಂದೇ ಒಂದ್ಸಲನೂ ಯೋಚಿಸ್ಲಿಲ್ಲ. ನಾನು ಅವ್ರಿಗೆ ತೋರಿಸ್ತಾ ಇರೋ ಪ್ರೀತಿಲಿ ಒಂದ್ ಸ್ವಲ್ಪನೂ ಕಲ್ಮಶ ಇಲ್ಲ ಅನ್ನೋದು ಈ ತಾಯಿ ಹೃದಯಕ್ಕೆ ಮಾತ್ರ ಗೊತ್ತಿದೆ. ಎಲ್ಲೋ ನೀವೇ ನನ್ನನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡಿಲ್ಲ ಅಂತ ಅನ್ಸುತ್ತೆ. ಪ್ಲೀಸ್ ಮಾಳವಿಕ, ಮಕ್ಕಳ ಮೇಲೆ ನಿನಗಿರೋ ಪ್ರೀತಿ ಬಗ್ಗೆ ನನಗೆ ಸ್ವಲ್ಪನೂ ಅನುಮಾನ ಇಲ್ಲ. ಆದರೆ ಈಗಾಗಲೇ ನೋವು ತಿಂದಿರೋ ಶರತ್ ಭವಿಷ್ಯನ ಇಷ್ಟು ಅರ್ಜೆಂಟಾಗಿ ಡಿಸೈಡ್ ಮಾಡೋದು ಬೇಡ ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ನಿಮ್ ಕಾಳಜಿ ನನ್ಗೆ ಅರ್ಥ ಆಗತ್ತೆ. ಶರತ್ಗೆ ತೊಂದರೆ ಆಗೋ ಅಂತ ಯಾವ ಡಿಸಿಷನ್ಸು ನಾನು ತಗೊಳ್ಳೋದಿಲ್ಲ. ನನ್ನ ಮೇಲೆ ನಂಬಿಕೆ ಇಡಿ ಪ್ಲೀಸ್. ಈಗ